ಈ ರೀತಿ ನೀವು ಹೋಟೆಲ್ ಸ್ಟೈಲಲ್ಲಿ ಮೆಂತ್ಯ ಸೊಪ್ಪಿನ ಪಲಾವನ್ನ ಮಾಡಿದ್ರೆ ಸಾಕು. ಇದಕ್ಕೆ ಯಾವುದು ಗ್ರೇವಿ ಆಯಿತು, ಮೊಸರು ಚಟ್ನಿ ಆಯಿತು, ಯಾವುದು ಬೇಕಾಗೋದಿಲ್ಲ, ಹಾಗೆ ತಿಂತೀರಾ, ಅಷ್ಟು ಟೇಸ್ಟಿ ಆಗಿದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮೆಂತ್ಯ ಪಲಾವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೆಂತ್ಯವನ್ನು ನಾವು ರುಬ್ಬಿಟ್ಟು ಸೇರಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ಕೂಡ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಕೆಲವರು ಮೆಂತ್ಯ ಸೊಪ್ಪನ್ನು ತಿನ್ನೋಕೆ ಇಷ್ಟಪಡೋದಿಲ್ಲ, ಅಂಥವ್ರಿಗೆ ನೀವು ಈ ರೀತಿ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಬಿಟ್ಟು ಪಲಾವನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋನ ನೀವು ಪೂರ್ತಿ ನೋಡಿ, ನೀವು ಕೂಡ ಇವತ್ತೇ ಖಂಡಿತ ಟ್ರೈ ಮಾಡ್ತೀರಾ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನೇ ಇವತ್ತು ನನ್ನ ಜೊತೆ ಶೇರನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 2 ಇಂಚು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ ಕೆಲವು ಒಣ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಯಾಲಕ್ಕಿ, ಲವಂಗ, ದಾಲ್ಚಿನ್ನಿ, ಪಲಾವ್ ಎಲೆ ಮತ್ತು ಜೀರಿಗೆಯನ್ನು. ಫ್ರೆಂಡ್ಸ್, ಇಲ್ಲಿ ಪಲಾವ್ ಎಲೆಯನ್ನು ನಾನು ಈಗಲೇ ಹಾಕಿದ್ದೀನಿ. ಸೊ ಇದನ್ನು ನಾನು ಆಮೇಲೆ ಎತ್ತಿಟ್ಬಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪು, ನಂತರ ನಾನಿಲ್ಲಿ 2 ಮುಷ್ಟಿ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನಾವು ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡಿ ಇದನ್ನು ಪೇಸ್ಟನ್ನಾಗಿ ಮಾಡಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ನಮ್ಮದು ಮೆಂತ್ಯ ಪಲಾವು. ಈಗ ನಾನಿಲ್ಲಿ ಪಲಾವ್ ಎಲೆಯನ್ನು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಚೆನ್ನಾಗಿ ಇದು ಮೆತ್ತಗಾಗುವವರೆಗೂ ಇದನ್ನು ನಾವು ಹುರ್ಕೋಬೇಕು. ಫ್ರೆಂಡ್ಸ್, ಒಂದ್ಸತಿ ನೀವು ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ನಂತರ ನಾನಿಲ್ಲಿ ಒಂದು ಕುಕ್ಕರಲ್ಲಿ 3 ಚಮಚದಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಸೇರಿಸಿದ್ದೀನಿ. ಈಗ ಇದಕ್ಕೆ ಪಲಾವ್ ಎಲೆ ಕೂಡ ಇದು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕಲರ್ ಪೂರ್ತಿ ಚೇಂಜ್ ಆಗಬೇಕು ಈರುಳ್ಳಿದು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹುರಿದಿರುವಂಥ ಮಸಾಲೆ ಎಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. 2 ಚಮಚದಷ್ಟು ಧನಿಯಾ ಕಾಳು. ನಂತರ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಅಲ್ಲಿವರೆಗೂ ನಮ್ಮದು ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹೋಟೆಲ್ಗಳಲ್ಲಿ ಕೂಡ ಮೆಂತ್ಯ ಸೊಪ್ಪನ್ನು ಸ್ವಲ್ಪನೇ ಪೇಸ್ಟನ್ನಾಗಿ ಮಾಡಿ ಸೇರಿಸಿರ್ತಾರೆ. ಅದ್ರಿಗೋಸ್ಕರನೇ ಅಲ್ಲಿ ರೈಸಲ್ಲಿ ಕೂಡ ಮೆಂತ್ಯ ಸೊಪ್ಪಿನ ಫ್ಲೇವರು ಸಖತ್ತಾಗಿ ಬರುತ್ತೆ. ನಾನಿಲ್ಲಿ 1 ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣ ಪೀಸಸ್ಗೆ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವಿದು ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಚೆನ್ನಾಗಿ ಇದರಲ್ಲಿ ಎಣ್ಣೆ ರಿಲೀಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಯಾವ ರೀತಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು. ಈಗ ಇದಕ್ಕೆ ನಾನಿಲ್ಲಿ 1 ಮೀಡಿಯಂ ಸೈಜ್ದು ಟೊಮೆಟೊನ ಕೂಡ ಸೇರಿಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಎಷ್ಟು ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಪಲಾವ್ ರೆಡಿ ಆಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದೇ ಗ್ಲಾಸ್ಲಿಂದ ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ. ತುಂಬ ಹುಳಿ ಇದೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ನೀವು ಅಂಗಡಿ ಮೊಸರು ಏನಾದರೂ ತೊಗೊಂಡ್ರೆ 1 ಕಪ್ ಆಗೋಷ್ಟು ಮೊಸರನ್ನು ಸೇರಿಸಿ. ನಾನಿಲ್ಲಿ ಟೋಟಲ್ ಆಗಿ 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು 1 ಕುದಿ ಬರುವವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇದೆ. ಈಗ ನಾನಿಲ್ಲಿ 2 ಹಸಿಮೆಣಸಿನಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ರೈಸಲ್ಲಿ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅರ್ಧ ತಾಸು ಮುಂಚೆನೇ ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನೆನೆಯೋಕೆ ಇಟ್ಟಿದ್ದೆ. ಸೊ ನೆನೆದಿರುವಂಥ ಅಕ್ಕಿಯನ್ನು ಅದಕ್ಕೆ ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಉಪ್ಪು ಖಾರವನ್ನು ಬೇಕಾದರೆ ನೋಡ್ಕೋಬಹುದು. ಈಗ ನಾನಿಲ್ಲಿ ಕೊನೆಗೆ ವಿಸಿಲನ್ನು ಹಾಕ್ತಾ ಇದ್ದೀನಿ. 2 ವಿಸಿಲನ್ನು ಹಾಕಬೇಕು. ಯಾವ ರೀತಿ ಹಾಕಬೇಕಂದ್ರೆ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ವಿಸಿಲನ್ನು ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. 2 ವಿಸಿಲನ್ನು ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಬೇಕು. ಸೊ ನಂತರ ಇದನ್ನು ಪೂರ್ತಿ ತಣ್ಣಗಾಗೋಕೆ ಬಿಡಬೇಕು. ಸಂಪೂರ್ಣವಾಗಿ ಇದು ತಣ್ಣಗಾದ ನಂತರನೇ ನೀವು ಓಪನನ್ನು ಮಾಡಬೇಕು. ಅಂದರೆ ಮಾತ್ರ ಇಲ್ಲಿ ರೈಸು ಬಿಡಿ ಬಿಡಿಯಾಗಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗ ಇಲ್ಲಿ ಮೆಂತ್ಯ ಪಲಾವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಒಂದ್ಸತಿ ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸರ್ವನ್ನ ಮಾಡಿ. ಎಲ್ಲ ಮಸಾಲೆಯನ್ನು ನಾವು ರುಬ್ಬಿಟ್ಟು ಹಾಕೋದ್ರಿಂದ ಇದಕ್ಕೆ ಯಾವುದೇ ಮೊಸರು ಚಟ್ನಿ, ಗ್ರೇವಿ ಏನೂ ಬೇಡ ಫ್ರೆಂಡ್ಸ್, ಹಾಗೆ ನಾವು ತಿನ್ಕೋಬೋದು, ಅಷ್ಟು ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.